ನಾನು ಡಾಕ್ಟರ್ ಲತಾ ಎಸ್ ಮುಳ್ಳು, ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕರ ಫೆಡರೇಷನ್ ನವದೆಹಲಿ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ. ನಾನು ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕಿ ಕೂಡ. ಇವತ್ತಿನ ಚಲನಚಿತ್ರ ವೀರೇನ್ ಸಾಗರ್ ಅವರ ಒಂದು ನಿರ್ದೇಶನದಲ್ಲಿ ಗೈಡ್ ಬ್ರದರ್ಸ್ ಅನ್ನುವಂತಹ ಒಂದು ಶೈಕ್ಷಣಿಕ ಚಲನಚಿತ್ರವನ್ನ ನೋಡಿದಾಗ ಬಹಳಷ್ಟು ಖುಷಿ ಆಯಿತು. ಯಾಕಂದ್ರೆ ಆ ಒಂದು ಚಲನಚಿತ್ರವನ್ನ ನಾನು ಒಬ್ಬ ಶಾಲಾ ಶಿಕ್ಷಕಿಯಾಗಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ಆ ಮಕ್ಕಳ ಕನಸು ಯಾವ ರೀತಿ ಅವರು ಒಂದು ಸಾಧನೆಯ ಮೂಲಕ ನನಸು ಮಾಡ್ತಾರೋ, ಆ ಶಾಲೆಗಳಿಗೆ ಬಿದ್ದಾಗ ಅವರು ಒಂದು ಗುರಿಯನ್ನ ಇಟ್ಕೊಂಡು ಆ ಶಾಲೆಯನ್ನ ಕಟ್ಟಿಸ್ಬೇಕು, ತಮ್ಮಲ್ಲಿರುವಂತಹ ಒಂದು ಕಲೆಯನ್ನ ಪ್ರದರ್ಶನವನ್ನ ಮಾಡಿ ಆ ಗುರಿ ತಲುಪುವುದಕ್ಕೆ ಒಬ್ಬ ಸಹಾಯವಾಗಿ ಕೂಡ ಅವರ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಒಂದು ಚಲನಚಿತ್ರದಲ್ಲಿ ಒಬ್ಬ ವ್ಯಕ್ತಿಗಳು ಅವರ ಜೀವನದಲ್ಲಿ ಬಂದು ಆ ಗುರಿಯನ್ನ ಸಾಧಿಸ್ಲಿಕ್ಕೆ, ಆ ಶಾಲೆಯ ಕಟ್ಟಡವನ್ನ ಕಟ್ಟಲಿಕ್ಕೆ, ಅವರ ಒಂದು ಕನಸನ್ನ ನನಸು ಮಾಡ್ಲಿಕ್ಕೆ ಒಂದು ಹಂತವಾಗಿ ಅವರಿಗೆ ಪ್ರೋತ್ಸಾಹವನ್ನ ಕೊಟ್ಟು ಒಂದು ಸಾಧನೆಯನ್ನ ಮಾಡ್ಲಿಕ್ಕೆ ಒಂದು ಕಾರಣೀಕರ್ತರಾಗಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬ ಶಿಕ್ಷಕಿಯರು ಮತ್ತು ಮುದ್ದು ಮಕ್ಕಳು ಎಲ್ಲರೂ ನೋಡಬೇಕಾದಂತಹ ಚಲನಚಿತ್ರ ಇದು ರಾಜ್ಯಾದ್ಯಂತ ಬಿಡುಗಡೆಯಾಗಬೇಕು. ನಮ್ಮ ಶಿಕ್ಷಣ ಇಲಾಖೆಯಿಂದ ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ಮತ್ತು ಎಲ್ಲ ರೀತಿಯಿಂದ ಸಹಾಯವನ್ನ ಮಾಡಬೇಕು. ಕರ್ನಾಟಕದಲ್ಲಿರುವಂತಹ ಸಮಸ್ತ ಶಿಕ್ಷಕಿಯರು ಮುದ್ದು ಮಕ್ಕಳು ಈ ಚಲನಚಿತ್ರವನ್ನ ನೋಡುವಂತೆ ಇವತ್ತು ಇಲಾಖೆಯಿಂದ ಹಾಗೂ ಸರ್ಕಾರದಿಂದ ಪ್ರೋತ್ಸಾಹವನ್ನ ನೀಡಿ ಇದು ರಾಜ್ಯ ಮಟ್ಟದಲ್ಲಿ ಬಹಳ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಯಾಕಂದ್ರೆ ನಾನು ಕೂಡ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರವನ್ನ ರಾಜ್ಯಾದ್ಯಂತ ಬಿಡುಗಡೆ ಮಾಡಿದ್ದೀನಿ ನಮ್ಮ ಒಂದು ಸಂಘಟನೆಯಿಂದ. ಅದರ ಕಷ್ಟ ಏನು ಅಂತ ಗೊತ್ತಿದೆ, ಸಮಸ್ಯೆಗಳು ಏನಂತ ಇದೆ. ಬಟ್ ಎಲ್ಲರೂ ಸಹಾಯ ಸರ್ಕಾರ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಅವರ ಜೊತೆಗೆ ಇವತ್ತು ಒಂದು ಪ್ರತಿಯೊಬ್ಬ ಮಕ್ಕಳನ್ನು ನೋಡಿದಾಗ ಅವ್ರಿಗೂ ಒಂದು ಪ್ರೋತ್ಸಾಹ ಬರುತ್ತೆ. ನನ್ನಲ್ಲಿ ಈ ಒಂದು ಕಲೆ ಇದೆ, ನಾವು ಏನಾದ್ರೂ ಮುಂದೆ ಇದನ್ನ ಸಾಧನೆಯನ್ನ ಮಾಡಬಹುದು ಅಂತ ಹೇಳಿ ಪ್ರತಿಯೊಬ್ಬ ಮಕ್ಕಳಿಗೂ ಇವತ್ತು ಒಂದು ಏನಕ್ಕೆ ಒಂದು ತಮ್ಮ ಗುರಿಯನ್ನ ತಲುಪಲಿಕ್ಕೆ ಇದೊಂದು ಮೆಟ್ಟಿಲು ಅಂತಾನೆ ಹೇಳ್ಬೋದು ಈ ಒಂದು ಚಲನಚಿತ್ರ. ಆದ್ರಿಂದ ಬಹಳಷ್ಟು ವೀರೇನ್ ಸಾಗರ್ ಅವರು, ಅವರ ತಂಡದವರು ಬಹಳಷ್ಟು ಕಷ್ಟಪಟ್ಟು ಕಲರ್ಫುಲ್ ಆದಂತಹ ಮತ್ತು ತುಂಬಾ ನ್ಯಾಚುರಲ್ ಆದಂತಹ ಒಂದು ಪರಿಸರವನ್ನ ಕೂಡ ಇದರಲ್ಲಿ ತಗೊಂಡಿದ್ರಿ. ಸ್ವಲ್ಪ ಎಲ್ಲೂ ಬೇಜಾರಾಗಲ್ಲ. ಇದರಲ್ಲಿ ಹಾಸ್ಯ ಇದೆ ಮತ್ತು ಮಕ್ಕಳಿಗೆ ಒಂದು ಗುರಿ ಇದೆ, ತುಂಬಾ ಸುಂದರವಾದಂತಹ ಹಾಡುಗಳಿದೆ, ಸಾಹಿತ್ಯ ಇದೆ, ಕತೆ ಇದೆ, ಎಲ್ಲವೂ ಇದೆ. ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದ ಒಂದು ಇದರಲ್ಲಿ ಪರಿಸರ, ಉತ್ತರ ಕರ್ನಾಟಕದ ಕಲಾವಿದರು ಇದರಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಧಾರವಾಡದ ಒಂದು ನಮ್ಮ ಶಿಕ್ಷಕಿ ನಮ್ಮ ಮಂಜುಳಾ ಪ್ಯಾಟಿ ಶೆಟ್ ಇರ್ಬೋದು, ರೇಣುಕಾ ಮಂಜರಿ ಮೇಡಮ್ ಇರ್ಬೋದು, ನಮ್ಮ ಶಿಕ್ಷಣ ಇಲಾಖೆ ದ್ಯಾಪುರ್ ಸರ್ ಇರ್ಬೋದು, ಪ್ರತಿಯೊಬ್ಬ ಶಿಕ್ಷಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಇಲ್ಲಿನ ಧಾರವಾಡದ ಒಂದು ಶೂಟಿಂಗ್ ಕೂಡ ಇದರಲ್ಲಾಗಿದೆ. ಅದು ಕೂಡ ನಮ್ಗೆ ಬಹಳಷ್ಟು ಹೆಮ್ಮೆ ಇದೆ. ಆದ್ರಿಂದ ಈ ಒಂದು ಚಲನಚಿತ್ರ ಅದ್ಭುತವಾಗಿ ಬಂದಿದೆ. ಪ್ರತಿಯೊಬ್ಬರು ಧಾರವಾಡದವರಂತೂ ಎಲ್ಲರೂ ಈ ಚಲನಚಿತ್ರವನ್ನ ನೋಡ್ಲೇಬೇಕು. ಇನ್ನು ಕರ್ನಾಟಕದ ಎಲ್ಲಾ ಸಮಸ್ತ ಶಿಕ್ಷಕಿಯರು ಮಕ್ಕಳು ಈ ಚಲನಚಿತ್ರವನ್ನ ನೋಡುವಂತಾಗ್ಲಿ ಅಂತ ಹೇಳಿ ನಾನು ನಮ್ಮ ಸಂಘಟನೆಯ ಪರವಾಗಿ, ಸಮಸ್ತ ಗುರು ಬಳಗದ ಪರವಾಗಿ ನಾನು ಶುಭವನ್ನ ಹಾರೈಸ್ತೇನೆ. ಮತ್ತೊಮ್ಮೆ ವೀರೇನ್ ಸಾಗರ್ ಅವರಿಗೂ ಹಾಗೂ ಸಮಸ್ತ ಎಲ್ಲಾ ಒಂದು ಈ ಚಲನಚಿತ್ರವನ್ನ ಅತ್ಯಂತ ಅದ್ಭುತವಾಗಿ ತರಲಿಕ್ಕೆ ಒಂದು ಕಾರಣೀಕರ್ತರಾದಂತ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.